ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೃಷಿ ಮಿತ್ರರಿಗೆ ಹಾಗೂ ನನ್ನ ಪ್ರೀತಿಯ ಆತ್ಮೀಯ ಚಂದಾದಾರರಿಗೆ ಎಲ್ರಿಗೂ ಶುಭೋದಯ. ಹಾಗೆ ಇವತ್ತು ನಾನು ಬಂದಿರುವಂಥ ದೇವಸ್ಥಾನ ಕಾಲ್ಘಟ್ಟಮ್ಮನ ದೇವಸ್ಥಾನ ನಿಮ್ಗೆ ಮೊದಲೇ ತೋರಿಸಿದ್ದೀನಿ. ಇದ್ರ ಬಗ್ಗೆ ಎಲ್ಲ ತೋರಿಸಿ. ಹಾಗೆ ಇಲ್ಲಿ ಇವತ್ತು ದನಗಳ ಸಂತೆ ನಡೀತಾ ಇದೆ ಪ್ರತಿ ಸೋಮವಾರ. ದನಗಳ ಸಂತೆ ನಡೆಯುತ್ತೆ. ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತ ಬಂದಿದ್ದೀನಿ. ಮತ್ತು ಇಲ್ಲಿ ಎಲ್ಲ ಥರದ ದನಗಳು ಸಿಗ್ತವೆ ನಿಮಗೆ, ಹಾಗೆ ತೋರಿಸೋಣ ಅಂತ ಬಂದಿದ್ದೀನಿ. ಮತ್ತು ಇನ್ನೊಂದೇನಂತಂದರೆ ಇವತ್ತು ನಾಗರ ಪಂಚಮಿ ಇದ್ರೂ ಸಹ ನಾನು ಇವತ್ತು ಬಂದಿದ್ದೀನಿ. ಯಾಕಂದರೆ ದನಗಳ ಸಂತೆ ನಡೆಯುತ್ತೆ. ಇಲ್ಲಿ ಎಲ್ಲ ಥರದ ಹಸುಗಳು, ಸೀಮೆ ಹಸುಗಳು ಮತ್ತು ಎಮ್ಮೆಗಳು ಈ ದೇವಸ್ಥಾನ ಸುತ್ತೂರ, ಅಂದರೆ ದೇವಸ್ಥಾನ ಕಾಂಪೌಂಡ್ ಹಿಂದುಗಡೆ ಎಲ್ಲ ಥರದ ಹಸುಗಳ ವ್ಯಾಪಾರ ನಡೆಯುತ್ತೆ. ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರು. ಇವತ್ತು ನೋಡಿ ಯಾವ ಥರ ನೋಡಿ ಎಲ್ಲ ದಾರಗಳು ಎಲ್ಲ ದೊಡ್ಡದಾಗಿ ಲಾಟ್ ಹಾಕೊಂಡ್ರೆ ನೋಡಬಹುದು. ಯಾವ ಥರ ಮುಖವಾಡಗಳು, ಹಗ್ಗಗಳು ನೋಡಿ. ಇಲ್ಲಿಂದ ಹೆಣ್ಮಕ್ಳ ಸಂತೆ ಸ್ಟಾರ್ಟು. ಇಲ್ಲಿ ಎಲ್ಲ ಥರದ ಎಮ್ಮೆಗಳು. ಇದು ಎಮ್ಮೆಗಳ ಸಂತೆ, ಇದು ಎಮ್ಮೆಗಳ ಜಾಗ. ಇಲ್ಲಿ ಮಾತ್ರ ಎಲ್ಲ ಥರದ ಎಮ್ಮೆಗಳು ಕಾಣಿಸುತ್ತೆ ನಿಮಗೆ. ಇಲ್ಲಿ ಪರವಾಗಿಲ್ಲ. ಎಮ್ಮೆಗಳು ಕಡಿಮೆನೇ ಅನ್ಸುತ್ತೆ ಅಣ್ಣ. ಎಮ್ಮೆಗಳು ಜಾಸ್ತಿ ಬರಲ್ಲ, ಎಮ್ಮೆ ಜಾಸ್ತಿ ಬರಲ್ಲ ಇಷ್ಟೇನಾ? ನಾಳೆ ಎಮ್ಮೆ ಸಂತೆನಾ? ನೋಡ್ರಿ, ಎಮ್ಮೆಗಳೆಲ್ಲ ಇಟ್ಕೊಂಡು ನಿಂತ್ಕೊಂಡವ್ರೆ, ವ್ಯಾಪಾರಗಳು ಆಗ್ತಾ ಇರ್ತವೆ. ಇನ್ನು ಯಜಮಾನ್ರ ನಾಳೆ ಎಮ್ಮೆ ಸಂತೆ ಇದೆಯಾ? ನಾಳೆ ಎಮ್ಮೆ ಸಂತೆ ಇದೆಯಾ? ನಾಳೆ ಇಲ್ಲಲ್ಲ. ನೋಡ್ರಿ ಹಿಂಗೆ ಇದು ಎಮ್ಮೆ ಸಂತೆ ನೋಡ್ರಿ. ಇದು ಫುಲ್ ದೇವಸ್ಥಾನ ಮೇಲೆ ಫುಲ್ಲು ನೋಡಿ. ಇಲ್ಲೆಲ್ಲ ಸೀಮೆ ಹಸುಗಳು ಇಲ್ಲಿಂದ ಸ್ಟಾರ್ಟು. ಒಳ್ಳೊಳ್ಳೆ ಹೊರಿಗಳು, ಗಿರ್ಬು ಇಟ್ಕೊಂತವೆ. ನಾನು ನಿಮ್ಮನ ಏನು ಹೇಳ್ತೀರಾ ರೇಟು? ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ಯಾವ ನಿಮ್ಮದು? ಆಮೇಲೆ ಜಿಗ್ನಹಳ್ಳಿ. ಇಲ್ಲೇ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ? ಅನ್ಸಾರ್. ಅಣ್ಣ ಎಷ್ಟು ಇವೇನು ಗಿರ್ರ ಸುಳ? ಏನು ಗಿರಿ ಇವು ಓರಿಗಳ ಸುಳ? ಒಂದು ಓರಿ 4 ಹಸುಗಳು. ಒಂದು ಓರಿ. ಇದೇನೋ ಓರಿ ಎಷ್ಟೆಲ್ಲ ಆಗದೆ? ಓರಿ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ. ಇವು ಹಸುಗಳು ಅವು ಎರಡೆರಡಲ್ಲು. ಎಲ್ಲ ಎರಡೆರಡಲ್ಲೇನಾ? ಏನ್ ಹೇಳ್ತೀರಾ ಒಂದೊಂದು ರೇಟು? 52 ಹೇಳ್ತಾ ಇದೀವಿ. ಒಂದು ಓರಿ ಎಷ್ಟು? ಈ ಓರಿ 65. ಇದೊಂದು ಓರಿ. ಅವು ಹಸುಗಳು 52 ಏನಾದ್ರು ಇದು ವ್ಯಾಪಾರ ಮಾಡ್ತಿರಲ್ಲ? ದೊಡ್ಡ ಸಂತೆನ ಇದು? ದೊಡ್ಡ ಸಂತೆ ಇದು. ಪ್ರತಿ ಸೋಮವಾರ ಭಾನುವಾರ ನೈಟ್ರಿಂದ ಸೋಮವಾರ ಮಧ್ಯಾಹ್ನ. ಭಾನುವಾರ ರಾತ್ರಿ ಅಂದ್ರೆ ಎಷ್ಟೊತ್ತಿಗೆ ಬರ್ಬೋದು ಜನ? 6 ಗಂಟೆಯಿಂದ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತವರೆಗೂ ಇರುತ್ತೆ ಸಂತೆ? ಇವತ್ತು ಮಧ್ಯಾಹ್ನ 12 ಗಂಟೆ 12 ಗಂಟೆ ಲಾಸ್ಟ್. ಏನ್ ಪರವಾಗಿಲ್ವಾ? ಇಲ್ಲೆಲ್ಲ ವ್ಯಾಪಾರಸ್ಥರು ಬರ್ತಾರ? ಎಲ್ಲ ದೇಶದಿಂದ ಬರ್ತಾರೆ. ಹಾವೇರಿ ದೂರದಿಂದ ಬರ್ತಾರೆ. ಹೌದು ಅಣ್ಣ. ಬರೀ ಇಲ್ಲಿ ಸೀಮೆ ಹಸುಗಳು, ಎಮ್ಮೆಗಳು? ಸೀಮೆ ಹಸ, ಎಮ್ಮೆ, ನಾಟಿ ಹಸುಗಳು, ನಾಟಿ ಹೋರಿ ಎಲ್ಲ ಇವೆ. ಹಳ್ಳಿಕಾರು ಎಲ್ಲ ಸಿಗ್ತವೆ. ಎಲ್ಲ ಮಿಕ್ಸ್. ನಮ್ಮ ಕರ್ನಾಟಕದ ಭಾಗದಿಂದ ಬರ್ತಾರೆ. ಎಲ್ಲ ಭಾಗದಿಂದ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಬರ್ತಾರೆ. ಹೌದಾ? ತುಂಬಾ ಒಳ್ಳೆ ಮಾಹಿತಿ ಕೊಟ್ರೆ ನಂಗಂತೂ. ನಾನು ಇವತ್ತು 2ನೇ ಸರಿ ಬಂದಿರೋದು. ಯಾಕಂದ್ರೆ ಈ ಹಸುಗಳಿಗೋಸ್ಕರ ಅರ್ಧ ವಿಡಿಯೋ ಮಾಡ್ತಾ ಇರ್ತೀವಿ ನಾವು. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಏನಾದ್ರು ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರಾ? ಇಲ್ಲ ಬರ್ತಾರೆ, ಕೇಳ್ತಾವ್ರೆ. 40 ಸಾವಿರ ಕೇಳ್ತಾವ್ರೆ, ಹೋಗ್ತಾವ್ರೆ.
ಇನ್ನು ಯಾರು ಸರಿಯಾಗಿ ನಿಮ್ಗೆ ವ್ಯಾಪಾರ ಕುದುರಿಲ್ಲ ಇಲ್ಲ ವ್ಯಾಪಾರ ಕುದುರಿಲ್ಲ, ವ್ಯಾಪಾರ ಇನ್ನೂ ಕುದುರಿಲ್ಲ. ಸರಿ ಅಣ್ಣ, ತುಂಬಾ ಧನ್ಯವಾದಗಳು. ಆಯ್ತು. ಅದೇ ಹೀಗೆ ಪಾಪ ಗಿರ್ದ ಸುಳ್ಳು ಎಲ್ರಿಗೂ ಹಿಡಿತೀವಪ್ಪ. ಪೇಪರ್ ಅಂತ ಹಾಕಲ್ಲ ನಾವು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೀವಿ ಅಷ್ಟೇ. ಇದು ಮಲ್ನಾಡ್ ಗಿಡ್ಡನಾ? ವ್ಯಾಪಾರ ಮಾಡಲ್ಲ ನಾವು. ಮಳೆ ಬಿದ್ದಿದೆ, ವ್ಯಾಪಾರ ಚುರುಕಾಗುತ್ತೆ. ವ್ಯಾಪಾರ ಚುರುಕಾಗಿ ನೋಡಿ, ಈ ಕಡೆ ಎಲ್ಲ ಸೀಮೆ ಸುಳ. ನಾಟಿ ಹಸುಗಳಿದ್ದಾವೆ, ಸೀಮೆ ಹಸುಗಳಿದ್ದಾವೆ ನೋಡ್ರಿ. ಸ್ವಲ್ಪ ದಾರಿ ಬಿಡ್ತೀರಾ? ನೋಡಿ, ಇವೆಲ್ಲ ಸೀಮೆ ಹಸುಗಳು. ಸುಮ್ಮನೆ ಬರೀ ಸೀಮೆ ಹಸುಗಳು ಇರ್ತವೆ. ಎಮ್ಮೆಗಳು ಅಂದ್ರೆ ಕಾಲ್ಗಟ್ಟಮನ್ ಸಂತೆ, ಕೆಜಿ ಟೆಂಪಲ್ ಅಲ್ವಾ? ಹಾಗೆ ನೋಡ್ರಿ ಸ್ವಲ್ಪ ಮುಂದಕ್ಕೆ. ಸೋಮವಾರ 1 ಗಂಟೆವರೆಗೂ ನಡೀತದೆ. ನಿಮ್ದು ಯಾವ ಯಜಮಾನ್ರ? ನಿಮ್ದು ಯಾವ್ರು? ದೇವಲೋಕಪುರ. ಮಾರಾಕ್ಬಿಟ್ರಾ? ಏನ್ ಪರವಾಗಿಲ್ಲ ವ್ಯಾಪಾರಗಳು? ವ್ಯಾಪಾರ ಚೆನ್ನಾಗಿ ನಡೀತದೆ. ನೋಡಿ, ರಾತ್ರಿ ಮಳೆ ಬಿದ್ದಿದೆ, ವ್ಯಾಪಾರಗಳು ಫುಲ್ ಜೋರು. ಸ್ವಲ್ಪ ದಾರಿ ಬಿಡ್ರಿ, ಹಂಗೆ ಬನ್ರಿ. ರಾತ್ರಿ ಮಳೆ ಬಿದ್ದು ಫುಲ್ ಕೊಚ್ಚೆ, ಆದ್ರೂ ಪರವಾಗಿಲ್ಲ. ನೋಡ ಬನ್ನಿ, ಇವತ್ತೆಲ್ಲ ಫುಲ್ಲು ಒಳ್ಳೆ ಸಂತೆ ತುಂಬಿದೆ. ಒಳ್ಳೆ ಸೀಮೆ ಹಸುಗಳು. ಇದೆಲ್ಲ ದೇವಸ್ಥಾನ ಸುತ್ತೂರ ಸೇರ್ತದೆ ನೋಡ್ರಿ. ಸ್ವಲ್ಪ ದಾರಿ ಬಿಡ್ತೀರಾ? ಯಾ ಮಾಡಿದ್ರೆ ಕಾಲುಗಳು ತುಳಿತಾವಪ್ಪ, ಅದೇ ಒಂದು ಭಯ. ಮೊನ್ನೆ ಹಂಗೆ ಚಿಂತಾಮಣಿ ಸಂತೆಯಲ್ಲಿ ಕಾಲು ತುಳಿದ್ಬಿಟ್ಟು ಭಾರಿ ಹಿಂಸೆ ಅನ್ಭವಿಸ್ಬಿಟ್ಟಿದೀನಿ. ನೋಡ್ರಿ, ದೇವಸ್ಥಾನ ಸುತ್ತೂರ ಒಂದ್ ರೌಂಡ್ ಆಗ್ಬಿಟ್ಟು ಇವಾಗ ಇನ್ನೂ ನಾಟಿ ಹಸುಗಳಿದ್ದಾವೆ.
ಸೀಮೆ ಹಸುಗಳಿಗಿನ ನಾಟಿ ಊರುಗಳು ಒಳ್ಳೆ ನಾಟಿ ಊರುಗಳು ಸಿಗ್ತವೆ. ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತಾರೆ. ನೋಡಿ ಎಲ್ಲ ಯಾವ್ದು ಹೋದ ನೋಡ್ರಿ, ಓಡತ್ತದ ನೋಡ್ರಿ. ಹಂಗೆಲ್ಲ ಇಲ್ಲ, ನಮ್ಗೆ 500 ಸಿಕ್ಕರು ಕೊಟ್ಬಿಡ್ತೀವಿ. ದೇವ್ರಲ್ಲ 10,000 ಲಾಭ ಮಾಡೋಂಥದ್ದಿಲ್ಲ. 17 ಬಂದಿಲ್ಲ, ಲೆಕ್ಕಾಚಾರ ಕೊಡು ಕೊಡಿಲಿ ದೇವ್ರು ನೀನು. ಫೋನ್ ಮಾಡಿ ಕೊಡಿಲ್ಲ. ಆಯ್ತು ಆಯ್ತಣ್ಣ, ಕೊಡ್ತೀವ್ರು. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನಣ್ಣ ಇಷ್ಟೊಂದು ಕರುಗಳು ಹಾಕಿದೀರಾ? ಹ್ಞೂ ಅಣ್ಣ, ನಾವು ಕರುಗಳು ವ್ಯಾಪಾರ ಮಾಡೋದು. ಯಾವ ಜಾತಿ ಎಲ್ಲ ಅಣ್ಣ? ಎಚ್ಚಾಪ್ ಕರುಗಳು, ಬಾಳ ಬ್ಲಾಕು ಎಚ್ಚಾಪು ಎಲ್ಲವೆ. ನಿಮ್ದು ಯಾವಣ್ಣ? ನಮ್ದು ನೆಲಮಂಗ್ಲ ಅಣ್ಣ. ನೆಲಮಂಗ್ಲ ತಾವಿಂದ ಹಾಕೊಂಡ್ ಹಾಕೊಂಬಂದಿದ್ವಣ್ಣ. ಎಷ್ಟು ಹಾಕೊಂಡ್ ಟೋಟಲ್? ನಾವೊಂದ್ 25 ತಂದಿದ್ದೀವಿ. ಇವತ್ತೇನು ತುಂಬ ಸಂತೆ ನಡೀತಾ ಇದೆ? ಮಳೆ ಹೋಯ್ತೈತೆ, ರೈತರುಗಳು ತಾಂತವ್ರೆ. ವ್ಯಾಪಾರ ಅಣ್ಣ ವ್ಯಾಪಾರ ಚುರುಕಾಗಿ ವ್ಯಾಪಾರ ಪರವಾಗಿಲ್ಲ, ಒಂದ್ 5 ಮಾರಿದೀವಿ. ಒಂದ್ 5 ಮಾರಿದ್ರ ಅಣ್ಣ? ಎಲ್ಲ ಎಷ್ಟು ಹೇಳ್ತಾ ಇದೀರ ರೇಟ್? 35,000ದಿಂದ 10,000ದಿಂದ 35,000ದವರೆಗೂ ಹೋಗೋಣ. 10,000ದಿಂದ 35,000ದವರೆಗೂ ಐತೆ ವ್ಯಾಪಾರ ಹೇಳ್ತಾ ಇದೀವಿ. ವ್ಯಾಪಾರ. ಅಣ್ಣ ಬೆಳಗ್ಗೆ ಏನ್ರಲ್ಲಿ ಹಾಕೊಂಬಂದ್ರಿ? ಅಣ್ಣ ಟೆಂಪೋಲಿ. ನೆಲಮಂಗಲದಿಂದ ಎಷ್ಟಾಯ್ತು ಅಣ್ಣ ಬಾಡಿಗೆ? ಹಿಡ್ಕೊಳ್ಳಿ ಅಣ್ಣ ಬಾಡಿಗೆ ಎಷ್ಟಾಯ್ತು? ಬಾಡಿಗೆ ಗೊತ್ತೈತೆ ಅಣ್ಣ, ಬಾಡಿಗೆ ಖರ್ಚು ಲೆಕ್ಕ ಹಾಕಲ್ಲ. ಲೆಕ್ಕ ಹಾಕೊಳಕ್ ಆಗೋದಿಲ್ಲ ಅಂತೀರಾ? ಅದೇ ಹಿಂಗಿರುತ್ತೆ ಸ್ನೇಹಿತರ ಪಾಪ. ವ್ಯಾಪಾರಸ್ಥರು ಏನೋ ವ್ಯಾಪಾರ ಮಾಡ್ತಾರ, ಮಾಡ್ಕೊಂಡ್ಲಿ. ಅಣ್ಣ ಹಿಡಿದ್ರ ಬೆಳಗ್ಗೆ ವ್ಯಾಪಾರ ಮಾಡಿದ್ರ? ಎಷ್ಟು ಮಾಡಿದ್ರಿ ಅಣ್ಣ? ಒಂದ್ 4 ಮಾಡಿದ್ವಿ. 4 ಮಾಡಿದ್ರಿ? ಎಷ್ಟಕ್ಕೆ ಮಾಡಿದ್ರಿ ಅಣ್ಣ? 4, 15, 16,000, ಒಂದ್ 15, ಒಂದ್ 17,500 ಮಾರಿದ್ವಿ. ಮುತ್ತೈತಾನ ಯಾವ ಮುತ್ತೈತಾನ ಸೀಮೆ ಕರಿಗೆ ಹೋಗು, ಚೇಂಜ್ ಇಲ್ಲ. ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ಅಣ್ಣ ನಿಮ್ ಹೆಸರು? ಯಾವ ಮುತ್ತೈತಾನ ಚೇಂಜ್ ಇಲ್ಲ. ಅಣ್ಣ ನಮ್ಮ ಹೆಸರು ಶ್ರೀಧರ್ ಅಂತ. ಶ್ರೀಧರ್ ಅಂತ ಕೇಳು. ನೋಡಿ ಹಿಂಗೆ ಏನ್ ಕೊಡ್ತೀವಿ? ಯಾವ್ದಣ್ಣ? 35 ಕೊಡೋಣ. ಕೇಳಣ ಎಷ್ಟು ಕೊಡ್ತೀವಿ? 35 ಹೇಳಿದ್ರೆ ಕೇಳಣ. ಮಾಡ್ತೀನಿ ಕೇಳಿ ನೋಡ್ರಿ. 35 ಹೇಳಿದ್ರೆ ಕೇಳಣ. ಇಲ್ಲಣ್ಣ, ಬಂದಿಲ್ಲ ಅಣ್ಣ. ವ್ಯಾಪಾರ ಮಾಡ್ರಿ ಹಂಗೆ ಹಿಂಗೆ ವ್ಯಾಪಾರ ಮಾಡ್ತಾ ಇರ್ತಾರ ಪಾಪ ಯಜಮಾನ್ರು. ಸರಿಣ್ಣ, ಹೊರಟ್ವಿ ನಾವು ಅಷ್ಟೇ. ನಿಮ್ದು ಯಾವರು? ಎಲ್ಲ ಸೀಮೆ ಸುಳು ಎಲ್ಲ ಸೇರ್ತವೆ. ಇದೆಲ್ಲ ಸೀಮೆ ಸುಳು ಅಂತ. ಈ ಕಡೆಯಿಂದ ನಾಟಿ ಹಸುಗಳು ಬಗ್ಗೆ ತೋರಿಸ್ತೀನಿ. ಹಳ್ಳಿಕಾರ ಹಸುಗಳು, ಊರುಗಳು ಎಲ್ಲ ಈ ಕಡೆ ಸೇರ್ತವೆ. ನೋಡ್ರಿ, ಇದು ಒಂಟಿ ಊರಿ ಹಿಡ್ಕೊಂಡ್ರೆ ಯಜಮಾನ್ರು. ನೋಡೋಣ ಬನ್ರಿ, ಇನ್ನೂ ನಾಟಿ ಹಸುಗಳು ಇದಾವೆ, ತೋರಿಸ್ತಾ ಇರ್ತೀನಿ ನಿಮಗೆ.